ಈಗ ನಾನು ಸ್ಟ್ರೈಟು ರಿಸಲ್ಟಿಗೆ ಬರ್ತೀನಿ. ಈ ಸತಿ 73.45% ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಷನ್ಸ್ ಮುಂದೆ ನಿಮಗೆ ಕೊಟ್ಟಿದ್ದೀವಿ. ಅದು ನಾನು ಪ್ರಶ್ನೆ ನೀವು ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ 57% ಇದೆ ಏನು ಪಾಸ್ ಆಗಿರ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂಥೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ 78%. ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ, ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ. ದೇ ಆಲ್ ಆರ್ ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ. ಯಾಕಂದರೆ ವಸತಿ ಶಾಲೆಗೆ ಯಾರನ್ನು ಬೇಕಾದ್ರೂ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ, ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ. ಅವ್ರ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೂ ಕಾನ್ಸಂಟ್ರೇಟೆಡ್ ಇರ್ತದೆ. ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಪದವಿ ಪೂರ್ವ ಕಾಲೇಜಲ್ಲಿ 57% ಏನಿದೆ ಈ ಸಾಮಾನ್ಯ ಜನರಿಗೆ ತೊಗೊಳ್ಳೋದು. ಒಳ್ಳೆ ಕಾಲೇಜಸ್ನ ಕೆಲವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಮಗೆ ಬರ್ತಕ್ಕಂಥವ್ರು ಪಾಪ ಬಡವರು ಇರ್ತಾರೆ, ಭಾಳ ಕಷ್ಟ ಇರ್ತಕ್ಕಂಥವ್ರು, ಕೆಲವರು ಆರ್ಥಿಕವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಮತ್ತು ನಮ್ಮ ಲಿಮಿಟೇಷನಲ್ಲಿ ಬರ್ತಕ್ಕಂಥವ್ರು, ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾವು ಸರ್ಕಾರಿ ಇದರೊಳಗೆ ತಗೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಅನಾಲಿಸಿಸ್ ಮಾಡ್ತಾಯಿದ್ದೀವಿ ನಾವು. ಏನಂತ ಹೇಳಿದರೆ, ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-80% ಮೋರ್ ದೆನ್ 50%ಅಲ್ಲಿ ಪಾಸ್ ಆಗಿದ್ದಾರೆ. ಕರೆಕ್ಟಲ್ಲ? ಕರೆಕ್ಟಲ್ಲ? ಮೋರ್ ದೆನ್ 50%. ಇದು ಐ ಥಿಂಕ್ ಪೇಜ್ ನಂಬರ್ 4ಅಲ್ಲಿ ಪೇಜ್ ನಂಬರ್ 4 ಕನ್ನಡ 4ಅಲ್ಲಿ ನೋಡಿ, ನಿಮಗೆ 4,68,000 ಮಕ್ಕಳು ಏನು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%. ಅದನ್ನು ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ, ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಲೈಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆ್ಯಸ್ ಎಕ್ಸಾಂಪಲ್. ಇದನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಬೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರತಕ್ಕಂಥದ್ದು.